ದಾವಣಗೆರೆ ದಕ್ಷಿಣ ಉಪಚುನಾವಣಾ ಕದನ ಇದೀಗ ಅಲ್ಪಸಂಖ್ಯಾತ ಸಮುದಾಯದ ನಡುವೆಯೇ ವೈಮನಸ್ಸು ತಂದಿಟ್ಬಿಡ್ತಾ ಅನ್ನುವಂತಹ ಪ್ರಶ್ನೆಯನ್ನ ಮೂಡಿಸಿದೆ. ಕಾರಣ ಅಬ್ದುಲ್ ಜಬ್ಬಾರ್ ಮತ್ತೆ ನಜೀರ್ ಅಹಮದ್ ಅವರ ತಲೆದಂಡ ಎಲ್ಲೋ ಒಂದು ಕಡೆ ಇಡೀ ಸಮುದಾಯದಲ್ಲಿ ಏನಾಗ್ತಿದೆ ಅನ್ನುವಂತಹ ಪ್ರಶ್ನೆ ಮೂಡುವಂತೆ ಮಾಡಿದೆ. ಜಮೀರ್ ಅಹಮದ್ ಅವ್ರದ್ದು ಕೂಡ ತಲೆದಂಡ ಆಗುತ್ತೆ. ಇನ್ ಕೇಸ್ ಅವರು ಹೆಚ್ಚು ಕಡಿಮೆ ಆದರೆ ಈ ಸಚಿವ ಸಂಪುಟದಲ್ಲೇ ಅವರನ್ನ ವಜಾ ಮಾಡ್ತಾರೆ ಅನ್ನುವಂತಹ ಒಂದಿಷ್ಟು ಚರ್ಚೆ ಆರಂಭ ಆಗಿತ್ತು. ಅದೆಲ್ಲದಕ್ಕೂ ತಾತ್ಕಾಲಿಕ ಫುಲ್ ಸ್ಟಾಪ್ ಅನ್ನುವಂತೆ ಅವರು ಸಚಿವ ಸಂಪುಟದಲ್ಲಿ ಇರ್ತಾರೆ ಅನ್ನೋದಕ್ಕೆ ಒಂದಿಷ್ಟು ಪೂರಕವಾದಂತಹ ವಾತಾವರಣ ನಿರ್ಮಿತ ಆಗಿದೆ. ಆದರೆ ಮುಂಬರುವಂತಹ ಸಚಿವ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆಯ ವೇಳೆ ಅವರನ್ನು ತೆಗೆದು ಹಾಕಬಹುದು ಅನ್ನುವಂತಹ ಒಂದಿಷ್ಟು ಚರ್ಚೆಯ ನಡುವೆ ಅದೆಲ್ಲದರ ಮಧ್ಯೆ ಇವರು ಇದ್ದೇ ಇರ್ತಾರೆ. ಈಗ ಸದ್ಯಕ್ಕಂತೂ ಅದನ್ನ ಆ ಒಂದು ಸಾಹಸಕ್ಕೆ ಕಾಂಗ್ರೆಸ್ ಕೈ ಹಾಕೋದಿಲ್ಲ ಅನ್ನುವಂತಹದ್ದಂತೂ ಸ್ಪಷ್ಟ. ಅಬ್ದುಲ್ ಜಬ್ಬಾರ್ ಮತ್ತೆ ನಜೀರ್ ಅಹಮದ್ ಅವರು ಇದೇ ಜಮೀರ್ ಅಹಮದ್ ಅವ್ರನ್ನ ಇಲ್ಲಿಯವರೆಗೂ ನಂಬ್ಕೊಂಡಿದ್ರು. ತಮ್ಮ ಸಮುದಾಯದ ನಾಯಕ ತಮ್ಮನ್ನ ಉಳಿಸ್ಕೊಳ್ತಾರೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಲೆಕ್ಕಾಚಾರ ಅವರು ಹಾಕಿದಂಗಿತ್ತು. ಹಾಗಾಗಿಯೇ ಯಾವಾಗ ಜಮೀರ್ ಅಹಮದ್ ಕ್ಷೇತ್ರಕ್ಕೆ ಅಂದರೆ ದಾವಣಗೆರೆ ದಕ್ಷಿಣಕ್ಕೆ ಹೋಗಿ ಚುನಾವಣಾ ಪ್ರಚಾರದಲ್ಲಿ ಕೈಗೊಳ್ಳಿಲ್ಲ, ಅವರು ಕೂಡ ಅದೇ ಹಾದಿಯಲ್ಲಿ ಅದೇ ರೀತಿಯಾಗಿ ಪ್ರಚಾರಕ್ಕೆ ಹೋಗದೆ ಇರುವಂತಹ ನಾಯಕರು ಕಾಂಗ್ರೆಸ್ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾದರು. ಜಮೀರ್ ಅಹಮದ್ ಅವ್ರದ್ದೇನೋ ನಡೆದೋಗ್ಬಿಡ್ತು, ಯಾಕಂದರೆ ಅವರು ಸದ್ಯಕ್ಕೆ ಸಚಿವ ಸ್ಥಾನದಲ್ಲಿದ್ದಾರೆ. ಇನ್ ಕೇಸ್ ವಜಾ ಮಾಡಿದರೆ ಅದು ದೊಡ್ಡ ಮಟ್ಟಿನ ಡ್ಯಾಮೇಜ್ ಕಾಂಗ್ರೆಸ್ಗೆ ಆಗುತ್ತೆ. ಮುಂಬರುವಂತಹ ದಿನಗಳಲ್ಲಿ ಇದನ್ನೇ ಅಸ್ತ್ರ ಮಾಡಿಕೊಳ್ಳುವಂತಹ ವಿಪಕ್ಷಗಳು ಇದನ್ನ ಜನರ ಮುಂದೆ ಅದು ಚುನಾವಣೆ ಆಗಿರಬಹುದು ಅಥವಾ ಇನ್ನಿತರ ಸಂದರ್ಭಗಳಲ್ಲಿ ಪೋಟ್ರೆ ಮಾಡ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಆ ಒಂದು ವಿಚಾರವನ್ನು ಮನಗಂಡಂತಹ ಹೈಕಮಾಂಡ್ ತೀರಾ ಅವರ ಸುದ್ದಿಗೆ ಹೋಗ್ಲಿಕ್ಕಿಲ್ಲ, ಓದಂಗೂ ಕೂಡ ಇಲ್ಲ. ಹೀಗಾಗಿ ಇಲ್ಲಿಯವರೆಗೂ ಏನು ಜಮೀರ್ ಅಹಮದ್ ಅವರನ್ನ ನಂಬಿಕೊಂಡಿದ್ದಂತಹ ಇಬ್ಬರು ನಾಯಕರುಗಳು ಅಂದರೆ MLCಗಳು ಇದೀಗ ಅವರ ಹುದ್ದೆಗಳಿಗೆ ರಾಜೀನಾಮೆ ನೀಡಿ ಕೈಕಟ್ ಬಾಯಿ ಮುಚ್ ಅನ್ನುವಂತಹ ರೀತಿಯಲ್ಲಿ ಕುಳಿತುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ರಮುಖವಾಗಿ ನೋಡೋದಾದ್ರೆ ಜಮೀರ್ ಅಹಮದ್ ಅವರ ಇವತ್ತು ಫಸ್ಟ್ ರಿಯಾಕ್ಷನ್, ನಾನು ದಾವಣಗೆರೆಗೆ ಹೋಗಿದ್ದೆ, ಒಂದು ದಿನದ ಮಟ್ಟಿಗೆ ಅಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡಿದೆ. ಸುದ್ದಿಗೋಷ್ಠಿಯ ಜೊತೆಗೆ ನಮ್ಮ ಏನು ಸಮರ್ಥ ಅಭ್ಯರ್ಥಿ ಇದ್ದಾರೆ ಅವರಿಗೆ ಮತ ಹಾಕಿ ಅಂತ ಕೇಳಿದ್ದೆ ಅನ್ನುವಂತಹದ್ದು. ಅಲ್ಲಿಗೆ ಒಂದಂತೂ ಕ್ಲಿಯರ್, ನಾನು ಯಾರ ಜೊತೆಗೂ ಕೂಡ ಯಾರ ಪರವಾಗಿಯೂ ಕೂಡ ಇಲ್ಲ ಅನ್ನುವಂತಹದ್ದನ್ನ ಪರೋಕ್ಷವಾಗಿ ಹೈಕಮಾಂಡ್ ನಾಯಕರಿಗೆ ಒಂದು ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದಂಗಿತ್ತು. ಯಾಕಂದರೆ ತಮ್ಮ ಸ್ಥಾನವನ್ನು ಅವರು ಅನಿವಾರ್ಯವಾಗಿ ಉಳಿಸಿಕೊಳ್ಳಲೇಬೇಕಾದಂತಹದ್ದಿದೆ. ಸಚಿವರಾಗಿರುವಂತಹದ್ದಾಗಿರ್ಬೋದು ಅಥವಾ ಸಮುದಾಯದ ನಾಯಕ ಅಂತ ಅನ್ಸ್ಕೊಂಡಿರೋದ್ರಿಂದ ಅವರು ತಮ್ಮ ಸ್ಥಾನಕ್ಕೆ ಕುತ್ತು ಬಂದ್ಬಿಡುತ್ತೋ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಸೇಫರ್ ರೀತಿಯಲ್ಲಿ ಮಾತನಾಡ್ದಂಗಿತ್ತು. ಆದರೆ ಇಲ್ಲಿಯ ತನಕವೂ ಕೂಡ ಅಬ್ದುಲ್ ಜಬ್ಬಾರ್ ಏನೋ ರಾಜೀನಾಮೆಯನ್ನು ನೀಡಿದ್ದಾಯಿತು, ಆದರೆ ನಜೀರ್ ಅಹಮದ್ ಅವರಿಗೆ ಹೈಕಮಾಂಡ್ ನಾಯಕರು ಹೇಳಿದರೂ ಕೂಡ ಅದನ್ನು ಅಂದರೆ ರಾಜೀನಾಮೆ ಕೊಡುವಂತಹ ಗೋಜಿಗೆ ಹೋಗಲಿಲ್ಲ. ಅದೇ ರೀತಿಯಾಗಿ ಸುರ್ಜೇವಾಲಾ ಸೂಚನೆ ಏನಿತ್ತು ಅದರಂತೆ ಅವರ ಹುದ್ದೆಯನ್ನೇ ಹಿಂಪಡೆಯುವಂತಹ ಕೆಲಸವನ್ನು CM ಸಿದ್ದರಾಮಯ್ಯ ಅವರು ಮಾಡಿದರು. ಅಲ್ಲಿಗೆ ಒಂದು ಹಂತಕ್ಕೆ ಆ ಇಬ್ಬರು ನಾಯಕರ ಸಿಟ್ಟನ್ನು ಈ ಮೂಲಕ ಶಮನ ಮಾಡಿದ್ದಂತೂ ನಿಜ. ಏನು ಹೈಕಮಾಂಡ್ ನಾಯಕರು ಹೇಳಿದಂತಹ ಸೂಚಿಸಿದಂತಹ ಅಭ್ಯರ್ಥಿಗೆ ಟಿಕೆಟ್ ಕೊಡುವಂತಹ ನಿಟ್ಟಿನಲ್ಲಿ ಯಾರು ಪ್ರಚಾರಕ್ಕೆ ಹೋಗಿಲ್ಲ. ಮುಂಬರುವಂತಹ ದಿನಗಳಲ್ಲಿ ಇಂತಹದ್ದೇನಾದರೂ ಕ್ರಮ ಆದರೆ ಅಂದರೆ ಈ ಥರದ ನಡವಳಿಕೆ ಏನಾದರೂ ಮುಂದುವರೆದರೆ ಅವರ ವಿರುದ್ಧ ಮುಲಾಜಿಲ್ಲದೆ ಕ್ರಮ ತೆಗೆದುಕೊಳ್ತೀವಿ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನು ಇದೀಗ ಹೈಕಮಾಂಡ್ ನಾಯಕರಿಗೆ, ಸ್ಪೆಷಲಿ ಕಾಂಗ್ರೆಸ್ನ ಎರಡನೇ ಹಂತದ ನಾಯಕರುಗಳಿಗೆ ರವಾನೆ ಮಾಡಿದ್ದಂತೂ ನಿಜ. ಈಗ ಜಮೀರ್ ಅಹಮದ್ ಅವರ ಮುಂಬರುವಂತಹ ಒಂದಿಷ್ಟು ಅವರ ಭವಿಷ್ಯ ಏನಾಗುತ್ತೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಸಹಜವಾಗಿ ಚರ್ಚೆ ಆರಂಭ ಆಗಿದೆ. ನಾ ಹೇಳಿದಂತೆ ಅವರನ್ನ ಸದ್ಯಕ್ಕಂತೂ ವಜಾ ಮಾಡೋದೋ ಅಥವಾ ಅವರನ್ನ ಕಿತ್ತಾಕುವಂತಹದ್ದು ಯಾವುದೇ ಗೋಜಿಗೆ ಹೋಗೋದಿಲ್ಲ. ಕಾರಣ ಈಗ ಆಲ್ರೆಡಿ ಸಿದ್ದರಾಮಯ್ಯ ಸರ್ಕಾರದ 2 ವಿಕೆಟ್ಗಳು ಪತನ ಆಗಿರೋದು ಇಂತಹದ್ದೇ ಒಂದಿಷ್ಟು ಗೊಂದಲಗಳಿಂದ. ಒಂದು ವಾಲ್ಮೀಕಿ ಹಗರಣ ವಿಚಾರವಾಗಿ ಆಗಿರ್ಬೋದು ಅಥವಾ ಏನು ನಾಗೇಂದ್ರ ಅವರ ರಾಜೀನಾಮೆ ಆಗಿರ್ಬೋದು, ಎಲ್ಲವೂ ಕೂಡ ವಿಪಕ್ಷಗಳು ಮಾತನಾಡ್ತಿದ್ದಂತಹ ಆರೋಪ ಮಾಡ್ತಿದ್ದಂತಹ ಬೆನ್ನಲ್ಲೇ ಅವರು ರಾಜೀನಾಮೆ ಕೊಟ್ಟಿದ್ದಂಥದ್ದು. ಎರಡನೇದು ಹೈಕಮಾಂಡ್ ನಾಯಕರ ವಿರುದ್ಧವಾಗಿಯೇ ರಾಜಣ್ಣ ಮಾತನಾಡಿದ್ರು ಅನ್ನುವಂಥ ನಿಟ್ಟಿನಲ್ಲಿ ಅವರನ್ನು ವಜಾ ಮಾಡಿದ್ದಂಥದ್ದು. ಒಂದೇ ಕ್ಯಾಬಿನೆಟ್ಟಲ್ಲಿ ಇಬ್ಬರು ಸಚಿವರು ಹೋದಂಥ ಬೆನ್ನಲ್ಲೇ ಇದೀಗ 3ನೇ ಸಚಿವರಿಗೂ ಕೂಡ ಕೊಟ್ಟರೆ ಅದು ದೊಡ್ಡ ಮಟ್ಟಿನ ಡ್ಯಾಮೇಜ್ ಆಗುತ್ತೆ ಅನ್ನುವಂತಹದ್ದು ಸ್ಪಷ್ಟವಾದಂಥ ಸಂದೇಶ. ಅದು
ಇತಿಹಾಸದಲ್ಲಿ ಈಗಿನ ಅಂದರೆ ಇತ್ತೀಚಿನ ರಾಜಕಾರಣದಲ್ಲಿ ಎಂದೂ ಅಳಿಸಲಾಗದಂತಹ ಒಂದು ಉದಾಹರಣೆ ಅಥವಾ ಮಾದರಿ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ ಆ ನಿಟ್ಟಿನಲ್ಲಿ ಚಿಂತನೆ ಮಾಡ್ದಂಗಿದೆ. ಮತ್ತೊಂದು ಕಡೆ ಇದೆಲ್ಲದರ ಮಧ್ಯೆ ದಾವಣಗೆರೆ ದಕ್ಷಿಣದಲ್ಲಿ ಆದಂತಹ ಒಂದಿಷ್ಟು ಗೊಂದಲ, ಟಿಕೆಟ್ ವಿಚಾರ, ಈಗ ಇಬ್ಬರ ತಲೆದಂಡ, ಇದೆಲ್ಲದರ ಮಧ್ಯೆ ಮತ್ತೊಂದು ವಿಚಾರ ಚರ್ಚೆ ಆಗ್ತಾ ಇರೋದು ನಾಯಕತ್ವ. ಇವೆಲ್ಲವೂ ಕೂಡ ಡಾಟ್ ಕನೆಕ್ಟ್ ಆಗ್ತಾ ಇರುವಂತಹದ್ದು ಕೂಡ ನಾಯಕತ್ವ ವಿಚಾರಕ್ಕೆ. ಅಂದರೆ ಬಹಿರಂಗವಾಗಿ ಯಾರ್ಯಾರು ಮಾತನಾಡ್ತಾ ಇದ್ರು ಅವರೆಲ್ಲರನ್ನೂ ಕೂಡ ಸುಮ್ಮನಿರಿಸುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ ಎಷ್ಟೇ ಹೇಳಿದರೂ ಕೂಡ ಯಾವ ನಾಯಕರು ಸುಮ್ಮನಿಲ್ಲ. ಹಾಗಾಗಿ ಅದಕ್ಕೆ ಪೂರಕವಾದಂತಹ ವಾತಾವರಣ ಎಲ್ಲೆಲ್ಲಿ ನಿರ್ಮಾಣ ಆಗ್ತಾ ಇತ್ತು ಅದೆಲ್ಲವನ್ನು ಕೂಡ ಕಟ್ ಮಾಡುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ ಜೊತೆಗೆ DK ಶಿವಕುಮಾರ್ ಅವರ ತಂಡ ಯಶಸ್ವಿ ಆಗ್ತಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಬಹಿರಂಗವಾಗಿ ಯಾರೇ ಮಾತನಾಡಿದ್ರು ಅವರ ವಿರುದ್ಧ ಕ್ರಮ ಅಂತಿದ್ದಂತಹ ನಾಯಕರು ಇದೀಗ ಈ ಮೂಲಕ ಅಂದರೆ ಪರೋಕ್ಷವಾಗಿ ಅವರನ್ನು ಕೆಳಗಿಳಿಸುವಂತಹದ್ದು, ಅವರಿಗೆ ಸೂಚನೆ ನೀಡುವಂತಹದ್ದು, ಕೊನೆಗೆ ಅವರ ಸ್ಥಾನಕ್ಕೆ ಕುತ್ತು ಬರುವಂತಹ ರೀತಿಯಲ್ಲಿ ಒಂದಿಷ್ಟು ಸೂಚನೆಗಳನ್ನು ನೀಡ್ತಾ ಇರುವಂತಹದ್ದು ಎಲ್ಲೋ ಒಂದು ಕಡೆ ನಾಯಕತ್ವ ವಿಚಾರವಾಗಿ ಇನ್ಯಾರೂ ಕೂಡ ಬಾಯಿ ಬಿಡಬಾರ್ದು ಅನ್ನುವಂತಹ ಸೂಚನೆಯನ್ನು ಕೊಟ್ಟಂಗಿದೆ. ಹಾಗಾಗಿ ಸಹಜವಾಗಿ ಇಲ್ಲಿಯವರೆಗೆ ರಾಜಣ್ಣ ಅವರು ಕೂಡ ನಾಯಕತ್ವ ವಿಚಾರವಾಗಿ ಮಾತನಾಡ್ತಾ ಇದ್ರು. ಅದಾದ ನಂತರದಲ್ಲಿ ಒಂದಿಷ್ಟು ಸಚಿವರುಗಳು ನೇರವಾಗಿ ಅಲ್ಲದೆ ಇದ್ರು, ಪರೋಕ್ಷವಾಗಿ ಮಾತನಾಡ್ತಾ ಇದ್ರು. ಅದರಲ್ಲೂ ಜಮೀರ್ ಅಹಮದ್ ಅಥವಾ ಅವರ ಹಿಂಬಾಲಿತ ಒಂದಿಷ್ಟು ಜನ ಮುಖಂಡರುಗಳು 5 ವರ್ಷ CM ಸಿದ್ದರಾಮಯ್ಯ ಅವರೇ ಇರ್ತಾರೆ ಅನ್ನುವಂತಹದ್ದನ್ನು ಹೇಳ್ತಾ ಇದ್ರು. ಅವೆಲ್ಲವನ್ನು ಕಟ್ಟಿ ಹಾಕೋಕೆ ಇದೊಂದು ಅಸ್ತ್ರವಾಗಿ ಹೈಕಮಾಂಡ್ ಬಳಸ್ಕೊಳ್ತು ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ.